ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ರಾ ಅಂದ್ಕೊಂತೀನಿ. ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಒಂದು ಮೂಲಕ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಕಡೆಯಿಂದ ಸುಮಾರು 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡಿರುವಂತಹ ಬಹಳಷ್ಟು ನಮ್ಮ ಒಂದು ಕರ್ನಾಟಕದಂತಹ ಒಂದು ಕ್ಯಾಂಡಿಡೇಟ್ಸ್ಗಳು, ಬ್ರದರ್ ನಂದು SLC ನಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ಇದೆ, ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಕಡೆಯಿಂದ ನಾವು ಅಪ್ಲಿಕೇಶನ್ಸ್ ಅನ್ನ ಹಾಕಿದೀವಿ, ನಮ್ಮದು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ಏನಾದ್ರೂ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆಗಬಹುದಾ ಅಂತಹ ಬಹಳಷ್ಟು ಪದೇ ಪದೇ ತಾವು ಕಮೆಂಟ್ಸ್ ಅನ್ನ ಮಾಡ್ತಾ ಇದೀರಿ. ನಾನು ಮೊದಲೇ ಹೇಳಿದ್ದೆ, ತಮ್ಗೆ ಏನಾದ್ರೂ ಒಂದು ಡೌಟ್ಸ್ ಇದೆ ದಯವಿಟ್ಟು ತಾವು ಕಮೆಂಟ್ಸ್ ಮುಖಾಂತರ ತಾವು ತಿಳಿಸ್ಕೊಳ್ಳಿ, ನಾನು ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ ಅಂತ. ಸೊ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಸೇಮ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಹಳಷ್ಟು ಬರುವುದರಿಂದ ಕ್ಷಮೆ ಇರಲಿ, ನಾನು ತಮಗೆ ಒಂದು ರಿಪ್ಲೈ ಅನ್ನ ಕೊಡಕ್ಕೆ ಆಗಿಲ್ಲ. ಸೊ ಈ ಒಂದು ವಿಡಿಯೋ ಮುಖಾಂತರ ತಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಬಹುದು ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇದೀನಿ. ಅದರಲ್ಲೂ ತಾವೇನಾದ್ರೂ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS, ಏನೋ ಒಂದು PWD, SC ST ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿ ವೈಸ್, ಸ್ಟೇಟ್ ವೈಸ್ ಇಂತಿಷ್ಟು ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ನಿಲ್ಲುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ದಯವಿಟ್ಟು ತಾವು ಈ ಒಂದು ವಿಡಿಯೋನ ತಾವು ಸ್ಕಿಪ್ ಮಾಡದೆ ತಾವು ಸಂಪೂರ್ಣವಾಗಿ ತಾವು ವಿಡಿಯೋ ನೋಡಿದ್ರೆ ಮಾತ್ರ ತಮಗಿರುವಂತಹ ಒಂದು ಡೌಟ್ಸ್ ಖಂಡಿತವಾಗಿ ಈ ಒಂದು ವಿಡಿಯೋ ಮುಖಾಂತರ ತಮಗೆ ಒಂದು ಕ್ಲಿಯರ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ತಾವೇನಾದ್ರೂ ಒಂದು ಚಾನಲ್ಗೆ ಹೊಸಬಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಮ್ಮ ಒಂದು ಕರ್ನಾಟಕದಂತ ಪ್ರತಿ ಒಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಪ್ಡೇಟ್ ಈಗಿನಿಂದ ತಮಗೆ ಒಂದು ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಅನ್ನ ಸೇರಿಸಿ ಇನ್ನಷ್ಟು ಕೆಲವೊಂದು ಸರ್ಕಲ್ಸ್ ಕೂಡ ನಾನು ಇಲ್ಲಿ ಒಂದು ಸ್ಟೇಟ್ ವೈಸ್ ಈ ಬಾರಿ ಒಂದು ಇಷ್ಟೇ ಒಂದು ಕಟ್ ಆಫ್ ನಿಲ್ಲುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಯಾಟಗರಿಯನ್ನು ನಾನು ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿ, ಈ ಒಂದು ಕ್ಯಾಟಗರಿಗೆ ಈ ಬಾರಿ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಇಷ್ಟು ನಿಲ್ಲುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ತಮಗೆ ಒಂದು ಖಂಡಿತವಾಗಿ ಕೊಡ್ತೀನಿ. ತಮಗೆ ಇಲ್ಲಿ ಗೊತ್ತಿರಲಿ, ಕೇವಲ ಒಂದು SLC ನ ಒಂದು ಅರ್ಹತೆ ಇರುತ್ತೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡಿಬಹುದು ಎಂಬುದರ ಒಂದು ಮೈಂಡ್ ಸೆಟ್ ಇಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಡಿಪಾರ್ಟ್ಮೆಂಟ್ ಗೆ ಒಂದು ಅಪ್ಲಿಕೇಶನ್ಸ್ ಅನ್ನೋದು ಹಾಕ್ತಾರೆ. ಆದರೆ ಸ್ನೇಹಿತರೆ, ಏನೋ ಒಂದು ರೀಸೆಂಟ್ ಆಗಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಏನೋ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗಿಲ್ಲ ಮತ್ತು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ತಾವು ವೈಟ್ ಅನ್ನ ಮಾಡ್ತಿದ್ರಿ. ಇದರಲ್ಲೂ ಕೂಡ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗುತ್ತೆ ಮತ್ತು ಇನ್ನು ಕೆಲವೊಬ್ಬರ ಒಂದು ಸೆಲೆಕ್ಷನ್ ಆಗುದಿಲ್ಲ, ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ. ಬಟ್ ಈ ಒಂದು ವೇಕೆನ್ಸಿನಲ್ಲಿ ಒಂದು ಅಥವಾ ಒಂದು ಎರಡು ಒಂದು ಮೆರಿಟ್ ಲಿಸ್ಟ್ ಅನ್ನ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿ ಈ ಒಂದು ವೇಕೆನ್ಸಿಯನ್ನ ಕಂಪ್ಲೀಟ್ ಅನ್ನ ಮಾಡುವುದಿಲ್ಲ. ಇನ್ನು ಮುಂದೆ ಬಹಳಷ್ಟು ಒಂದು ಥರ್ಡ್ ಆಗಿರ್ಬೋದು, 4th, 5th, 6th ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಇದೇ ಒಂದು ವರ್ಷ ಡಿಸೆಂಬರ್ 31ನೇ ತಾರೀಕುವರೆಗೂ ಒಂದು ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗಿ ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ, ತಾವೇನಾದ್ರೂ ಈ ಬಾರಿ ಅಪ್ಲೈ ಅನ್ನ ಮಾಡಿದ್ದು SLC ನಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದ್ರೆ. ಸೊ ಓಕೆನಾ? ಸೊ ಆ ಒಂದು ರೀಸನ್ ಇಂದ ಯಾವುದೇ ಕಾರಣಕ್ಕೂ ತಾವು ತಲೆ ಕೆಡಿಸ್ಕೊಳ್ತೀರಾ, ತಾವು ದಯವಿಟ್ಟು ತಾವು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಿ, ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ತಾವು ಪಡಿತಾ ಇರಿ. ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಈ ಬಾರಿ ಆಗಿ ಆಗುತ್ತೆ. ಓಕೆನಾ? ಇಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಆಂಧ್ರ ಪ್ರದೇಶ್ ಎನ್ನುವಂತಹ ಒಂದು ಸರ್ಕಲ್ ಅಥವಾ ಒಂದು ಸ್ಟೇಟ್ ಕಡೆಯಿಂದ ಈ ಬಾರಿ ಜನರಲ್ ನಾವು ಒಂದು ಕ್ಯಾಟಗರಿಗೆ 96% ಅರೌಂಡ್ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ನಿಲ್ಲಬಹುದು. ಓಕೆನಾ? OBC ರವರಿಗೆ 95.66, EWS ಗೆ 92.15, SC ಗೆ 97.33, ST 90.25 ಮತ್ತು PWD 76 ಒಂದು ಪರ್ಸೆಂಟೇಜ್ ನ ಒಂದು ಕಟ್ ಆಫ್ ನಿಲ್ಲಬಹುದು. ಅಸ್ಸಾಂಗೆ ಜನರಲ್ಗೆ 93% ಮತ್ತು OBC 95%, EWS 95%, SC 91, ST 77.9, PWD ಒಂದು 73.21% ಈ ಬಾರಿ ಒಂದು ಅಸ್ಸಾಂ ಸ್ಟೇಟ್ ಅಲ್ಲಿ ನಿಲ್ಲುತ್ತೆ. ಬಿಹಾರ್ನಲ್ಲಿ ಜನರಲ್ಗೆ ಅಬ್ಸಲ್ಯೂಟ್ಲಿ ಒಂದು 93.1, OBC ಗೆ 95, EWS ಗೆ 95 ಇರುತ್ತೆ, SC ಗೆ 91, ST ಗೆ 77.9 ಮತ್ತು PWD ಗೆ 73.21% ಈ ಬಾರಿ ಒಂದು ಬಿಹಾರ್ಗೆ ನಿಲ್ಲುತ್ತೆ. ಈ ಒಂದು PWD ನ ಒಂದು ಕ್ಯಾಟಗರಿಗೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, 73.2 ಇದೆ. ನಂತರ ಈ ಒಂದು ಮತ್ತೊಂದು ಒಂದು ಸರ್ಕಲ್
ಕ್ಯಾಟಗರಿ ತಾವು ನೋಡಬಹುದು ಅಸ್ಸಾಂನಲ್ಲಿ 73.2 ಇದೆ. ಏಕೆ ಅಂದ್ರೆ ಇಷ್ಟೊಂದು ಕಡಿಮೆ ಈ ಒಂದು PW ನ ಒಂದು ಕ್ಯಾಟಗರಿ ಹೋಗುತ್ತೆ ಅಂದ್ರೆ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು PWD ಅಂದ್ರೆ ಒಂದು ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂಗವಿಕಲರು ಅಂತ ನಾವೇನು ಹೇಳ್ತೀವಿ ಅವರು ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಕಟ್ ಆಫ್ ಅನ್ನೋದು ಕೂಡ ಬಹಳ ಒಂದು ಕಮ್ಮಿ ಹೋಗುತ್ತೆ. ಅವರ ಒಂದು ಈಸಿ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತಾರೆ. ಛತ್ತೀಸ್ಗಢ್ಗೆ 93.5 ಆಗಿರ್ಬೋದು, OBCಗೆ 96.33, EWSಗೆ 88.5, SCಗೆ 94.33, STಗೆ 91.33 ಮತ್ತು ಇಲ್ಲಿ ಒಂದು PWDಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು 60% ಅನ್ನೋದು ಕೂಡ ಈ ಬಾರಿ ಒಂದು ಕಟ್ ಆಫ್ ಹೋಗುವಂತಹ ಬಹಳಷ್ಟು ಒಂದು ಚಾನ್ಸ್ ಇದಾವೆ. ದಿಲ್ಲಿ 98.6 ಜನರಲ್ಗೆ, OBCಗೆ 97.2, EWSಗೆ 96, SCಗೆ 95.8, STಗೆ 93.41, PWDಗೆ 83.8 ಎಷ್ಟು ಒಂದು ಕಟ್ ಆಫ್ ನಿಲ್ಲುತ್ತೆ. ಗುಜರಾತ್ಗೆ ಜನರಲ್ಗೆ 85.8 ಮತ್ತು OBCಗೆ 96.4, EWSಗೆ 86.4, SCಗೆ 86.8, STಗೆ 82.2 ಆಗಿರ್ಬೋದು ಮತ್ತು PWDಗೆ 78.44 ಎನ್ನುವಂತಹ ಒಂದು ಕಟ್ ಆಫ್ ನಿಲ್ಲುತ್ತೆ. ನಾನು ಯಾವೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಒಂದು ಪ್ರೀವಿಯಸ್ ಆಗಿರುವಂತಹ ಒಂದು ವೇಕೆನ್ಸಿ ಅಂದ್ರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಪ್ರೀವಿಯಸ್ ಆಗಿರುವಂತಹ ಒಂದು ವೇಕೆನ್ಸಿಯಲ್ಲಿ ಎಷ್ಟು ಒಂದು ಕಟ್ ಆಫ್ ನಿಲ್ಲಿದೆ ಅದನ್ನು ನಾನು ಕಂಪೇರ್ ಅನ್ನ ಮಾಡಿಕೊಂಡು ಆಸ್ ಎ ಒಂದು ಡಾಕ್ಯುಮೆಂಟ್ ಆಸ್ ಎ ಒಂದು ಪ್ರೂಫ್ ಅನ್ನು ನಾನು ಇಟ್ಕೊಂಡು ಇಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಿದ್ದೀನಿ. ಖಂಡಿತವಾಗಿ ಇಷ್ಟೇ ಒಂದು ಕಟ್ ಆಫ್ ಈ ಬಾರಿ ನಿಲ್ಲುತ್ತೆ. ಹರಿಯಾಣ ಒಂದು ಸರ್ಕಲ್ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ಆಗಿರ್ಬೋದು, SC ಆಗಿರ್ಬೋದು, ಈ 3ರಿಂದ 4 ಒಂದು ಕ್ಯಾಟಗರಿಗೆ 100% ವರೆಗೂ ಈ ಬಾರಿ ಒಂದು ಫಸ್ಟ್ ಮೆರಿಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ಹೋಗುತ್ತೆ. ತಾವು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ಸರ್ಕಲ್ ಅಲ್ಲಿ 100% ವರೆಗೂ ಒಂದು ಕಟ್ ಆಫ್ ಹೋಗಿದೆ. ST ರವರಿಗೆ ಒಂದು 2 ಪಾಯಿಂಟ್ ಕಮ್ಮಿ 97.6, PWDಗೆ 86.2 ಒಂದು ಪರ್ಸೆಂಟೇಜ್ ಹೋಗಿದೆ. ಹಿಮಾಚಲ್ ಪ್ರದೇಶಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್, OBC, EWS ಮತ್ತು SC ST ಮತ್ತು PWDಗೆ ಅರೌಂಡ್ 92 to 93% ವರೆಗೂ ಈ ಬಾರಿ ಒಂದು ಕಟ್ ಆಫ್ ಈ ಒಂದು ಹಿಮಾಚಲ್ ಪ್ರದೇಶನ ಒಂದು ಸರ್ಕಲ್ ಅಲ್ಲಿ ಹೋಗುತ್ತೆ. ಹಾಗೇನೆ ತಾವು ಜಮ್ಮು ಕಾಶ್ಮೀರ ಆಗಿರ್ಬೋದು ಮತ್ತು ಜಾರ್ಖಂಡ್ ಆಗಿರ್ಬೋದು ಇದೇ ರೀತಿಯಾಗಿ ತಾವು ಚಕೋಡನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟಪ್ಪ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂದ್ರೆ ನೋಡಬಹುದು. ಜನರಲ್ ಅಥವಾ ಒಂದು UR ನ ಒಂದು ಕ್ಯಾಟಗರಿಗೆ 91.36 ಒಂದು ಪರ್ಸೆಂಟೇಜ್ ವರೆಗೂ ಒಂದು ಕಟ್ ಆಫ್ ಬಿದ್ದುತ್ತೆ. ಓಕೆ, ತಾವು ಆಲ್ರೆಡಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ತಾವು ಚಕೋಡನ್ನ ಮಾಡಬಹುದು. ಒಂದು 95, 96, 100% ವರೆಗೂ ಒಂದು ಕಟ್ ಆಫ್ ಹೋಗಿದೆ. ಬಟ್ ಇದೇ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ 91.36 ಒಂದು ಪರ್ಸೆಂಟೇಜ್ ಹೋಗುತ್ತೆ. ಕಾರಣ ಏನಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತಹ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಒಂದು 100%, 99% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗಿದೆ. ಬಟ್ ಫೈನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರದ್ದು ಆಗಿದೆಯಾ? ಆಗಿಲ್ಲ. ಕಾರಣ ಏನಂದ್ರೆ ಅವರು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ರಾಂಗ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಫಿಲ್ಅಪ್ ಅನ್ನ ಮಾಡಿ ಏನೋ ಒಂದು ಸಬ್ಮಿಟ್ ಅನ್ನ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸಿಕ್ಕಾಕೊಂಡು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ನಮ್ಮ ಒಂದು ಕರ್ನಾಟಕದಲ್ಲಿಯೂ ಕೂಡ ಒಂದು ಹೊರ ಹಾಕಿದ್ದಾರೆ. ಅದೇ ಒಂದು ಕಾರಣದಿಂದಾಗಿ ಈ ಬಾರಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ಕಡಿಮೆ ಹೋಗುತ್ತೆ. OBC ಅವರಿಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು 91.52, EWSಗೆ 81.44, SCಗೆ 90.2 ಮತ್ತು STಗೆ 85.12 ಆಗಿರಬಹುದು ಮತ್ತು PWDಗೆ 78.85 ಎನ್ನುವಂತಹ ಒಂದು ಕಟ್ ಆಫ್ ಈ ಬಾರಿ ಒಂದು ಕೆಳಗೆ ಬಿದ್ದುತ್ತೆ. ಸೊ ಫೈನಲ್ ಆಗಿ ತಮ್ಮದೇನಾದ್ರೂ ಒಂದು ಈ ರೇಂಜ್ ಅಲ್ಲಿ ತಮ್ಮದ ಒಂದು ಪರ್ಸೆಂಟೇಜ್ ಅನ್ನ ಇದ್ದು ತಾವು ಏನಾದ್ರೂ ಒಂದು ಅಪ್ಲೈ ಅನ್ನ ಮಾಡಿದ್ರೆ ನಿಮ್ಮ ಒಂದು ಸೆಲೆಕ್ಷನ್ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಆಗುತ್ತೆ. ಸಪೋಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಮುಂದಿನ ಒಂದು ಮೆರಿಟ್ ಲಿಸ್ಟ್, ಥರ್ಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಫೋರ್ತ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮದು ಒಂದು ಸೆಲೆಕ್ಷನ್ ಖಂಡಿತವಾಗಿ ಆಗೇ ಆಗುತ್ತೆ. ಓಕೆನಾ? ಕಾರಣ ಏನಂದ್ರೆ ಕಟ್ ಆಫ್ ಅನ್ನೋದು ಒಂದು ಪ್ರತಿ ಒಂದು ಮೆರಿಟ್ ಲಿಸ್ಟ್ ಗೆ ಒಂದು ಕಂಪೇರ್ ಅನ್ನ ಮಾಡ್ಕೊಂಡು ಹೋದ್ರಿಂದೆಲ್ಲ 2ರಿಂದ 5 ಒಂದು ಪಾಯಿಂಟ್ ಏನೋ ಒಂದು ಕೆಳಗೆ ಬಿದ್ದು ಮತ್ತೊಂದು ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಅಂದ್ರೆ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವಾರದಲ್ಲೇ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಖಂಡಿತವಾಗಿ ಆ ಒಂದು ರಿಸಲ್ಟ್ಸ್ ಅನ್ನ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಅನ್ನ ಕೊಟ್ಟೇ ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತು ಹೊಸ ಒಂದು ವಾಟ್ಸ್ಆಪ್ ಚಾನಲ್ ನಾನು ಕ್ರಿಯೇಟ್ ಅನ್ನ ಮಾಡಿರ್ತೀನಿ. ಅದರ ಒಂದು ಲಿಂಕ್ ಅನ್ನ ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಅನ್ನ ಮಾಡಿರ್ತೀನಿ. ಆದಷ್ಟು ಬೇಗ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ರತಿಯೊಬ್ಬರು ಜಾಯಿನ್ ಆಗಿ ಪ್ರತಿ ಒಂದು ರಿಸಲ್ಟ್ಸ್ ಬಗ್ಗೆ ನಾನು ಅದರಲ್ಲಿ ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಪ್ರತಿ ಒಂದು ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬಹುದು ಮತ್ತು ನೋಟಿಫಿಕೇಶನ್ಸ್ ಅನ್ನ ತಾವು ಆದಷ್ಟು ಬೇಗ ತಾವು ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್ ಅನ್ನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ.
ಸೊ ಇದೇ ರೀತಿಯಾದಂತಹ ಮತ್ತೊಂದು ಭರ್ಜರಿಯಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.